ಚಿಕ್ಕಮಗಳೂರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಚೇರಿಯನ್ನು ದೀಪಾ ನರ್ಸಿಂಗ್ ಹೋಮ್ ಬಳಿ ಇರುವ ಲಕ್ಷ್ಮೀಶ ನಗರದಲ್ಲಿ ಬಿಎಸ್ಪಿ ಮುಖಂಡರಾದ ಕೆಟಿ ರಾಧಾಕೃಷ್ಣ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಜಾಗವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಮಹೀಂದ್ರ ಅವರ ನೇತೃತ್ವದಲ್ಲಿ ಪುನಃ ಪ್ರಾರಂಭಿಸಲಾಗಿದ್ದು, ಇದನ್ನು ವೈಯಕ್ತಿಕ ಉದ್ದೇಶಕ್ಕೆ ಬಳಸಿಕೊಳ್ಳದೆ ಸಮಾಜದ ಜನರ ಏಳಿಗೆಗೆ ಶ್ರಮಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಇವತ್ತು BSP ಹೇಗೆ DSS ಕರ್ನಾಟಕದಲ್ಲಿ ಇದೆಯೋ ಅದೇ ತರ ಇಡೀ ದೇಶದಲ್ಲಿ ನೌಕರಿ ಸಿಕ್ಕಿದೆ. ಅವರೆಲ್ಲರ ಒಂದು ಪರಿಶ್ರಮದಿಂದ ಸಿಕ್ಕಿರೋ ನೌಕರಿ ನಮಗೆ. ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಳೆದಂತ ರಥವನ್ನ ಎಳೆಯುವಲ್ಲಿಯವರು ಸಫಲಾಗಿರೋದ್ರಿಂದ ನಮಗೊಂದಷ್ಟು ಸಣ್ಣ ಪುಟ್ಟ ಸವಲತ್ತುಗಳು ಸಹಕಾರ ಕೊಟ್ಟು ಹಾಗಾಗಿ BSP ಒಂದು ಚಳವಳಿಯನ್ನು ಕಟ್ಟಲಿಕ್ಕಾಯ್ತು. ಇವತ್ತು ರಾಷ್ಟ್ರೀಯ ಪಕ್ಷ ಉಳ್ಕೊಂಡಿದೆ ಅಂತಂದ್ರೆ ಸುಮಾರಿದೆ. ರಾಷ್ಟ್ರೀಯ ಪಕ್ಷಗಳು ಒಂದು 16, 17, 200ವರೆಗೆ ಯಾವ ಇದಾವೆ ಅಂತ ಹೇಳ್ತಾರೆ. ರಾಷ್ಟ್ರೀಯ ಪಕ್ಷ ಅಂತ ಸುಮಾರು ಕಟ್ಕೊಂಡಿದ್ದಾರೆ. ಮಾನ್ಯತೆ ಇಲ್ಲದ ಪಕ್ಷಗಳು, ಮಾನ್ಯತೆ ಇರುವಂತಹ ಪಕ್ಷಗಳು 6. ಅದರಲ್ಲಿ 3ನೇದು ಒಂದು ಬಹುಜನ ಚಳವಳಿ, ಬಹುಜನ ಸಮಾಜ್ ಪಾರ್ಟಿ. ಏನು ಸುಮ್ಮನೆ 3ನೇದಾಗಲಿಲ್ಲ, ಅಷ್ಟು ವೋಟಿಂಗ್ ರೇಷಿಯೋವನ್ನು ತಗೊಳ್ಳೋದ್ರಲ್ಲಿ ಇಡೀ ದೇಶದಲ್ಲಿ ಬಹುಜನ ಚಳವಳಿಯಲ್ಲಿರುವಂತಹ ಕಾರ್ಯಕರ್ತರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ದುಡಿದ್ರಿಂದ ಇವತ್ತು 3ನೇ ಒಂದು ದೊಡ್ಡ ಪಕ್ಷ ಆಗಿ ಇವತ್ತು ದೇಶದಲ್ಲಿ ಉಳ್ಕೊಂಡಿದೆ. ಅದನ್ನು ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ದೀಪಾ ನರ್ಸಿಂಗ್ ಹೋಮ್ ಹತ್ತಿರ ಬೈಪಾಸ್ ರಸ್ತೆ ಚಿಕ್ಕಮಗಳೂರಿನಲ್ಲಿರುವ ಸಂಘದ ನಿವೇಶನದಲ್ಲಿ ಕಚೇರಿಯನ್ನ ಸಂಘದ ಅಧ್ಯಕ್ಷರಾದ ಮಹೇಂದ್ರ ಮೌರ್ಯ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ದಲಿತ ಸಂಘಟನೆಯ ಪ್ರಮುಖರ ಸಮ್ಮುಖದಲ್ಲಿ ಪ್ರಾರಂಭಿಸಲಾಗಿದ್ದು, ಸಮಾಜದ ಜನರ ಅಭಿವೃದ್ಧಿಗಾಗಿ ಈ ಸಂಘ ಕಾರ್ಯನಿರ್ವಹಿಸಲಿ ಎಂದು ಶುಭ ಕೋರಿದರು. ಹಾಗಾಗಿ ಸಿಟಿ ಅಂತಂದ್ರೆ ನಮ್ಮೆಲ್ಲ ಹೇಳ್ತಾ ಇದ್ದೀವಿ, ಯಾಕೆ ಸಿಟಿಗೆ ಒಟ್ಟಿಗೆ ವ್ಯವಹಾರ ದೃಷ್ಟಿಯಿಂದ ನಾವೆಲ್ಲ ಖುಷಿನ ಈಗ ಬಿಟ್ಟಂಗಾಗಿದೆ. ಫಸ್ಟ್ ಕಬ್ಬು ನೀರಾವರಿ ನಮ್ಮಿಂದ ಟೌನಿಗೆ ಸಂಕ್ರಾಂತಿ ಬಂತಂದ್ರೆ ಇಡೀ ಕಬ್ಬು ಟೌನಿಗೆ ಕೊಡ್ತಿದ್ದು, ಈಗ ಮಾಗಡಿ ಉಳ್ಕೊಳ್ಳೋದು ಮಾಗಡಿ ಕಬ್ಬಿಲ್ಲ ವ್ಯವಹಾರ. ಈಗ ಏನು ಕೃಷಿ ಇದೆ ಅದು ನಿರ್ಮೂಲನೆ ಹಂತಕ್ಕೆ ಹೋಗಿದೆ. ಅವೆಲ್ಲ ಅಕ್ಕಿಯರಾಗಿ ಸಮೇತ ಬಾಲಿಂದ ದರ್ಶನ ಬಂದದ್ದು ಹೋಗಿದೆ. ಬರ್ಬೇಕು ಅಂದ್ರೆ ನಮ್ಮ ಚಿಕ್ಕೂರು ಮ್ಯಾಕ್ಸಿಮಮ್ ಅಂದ್ರೆ ಶಿಕ್ಷಕರು ಇನ್ನೆಲ್ಲ ಬಿಟ್ರೆ IPS ಅವರೆಲ್ಲ ಯಾರು ಇರ್ತಿಲ್ಲ. ಅಂತ ಸಮಯದಲ್ಲಿ ಸಣ್ಣ ಮಟ್ಟದಲ್ಲಿರುವಂತ ನೌಕರರಿಗೆ ಒಂದು ಸೈಟ್ ಆಗಬೇಕು ಅಂತೇಳಿ ಎಲ್ಲ ಒಪ್ಪಿಡಿದಾಗ ಅದನ್ನ ಬೇರೆ ರೀತಿ ತಗೊಂಡೋಗಿದ್ದ ರೀತಿ ಬೇರೆ ರೀತಿ ಇತ್ತು. ಸುಮಾರು ಜನ ಇದಕ್ಕೆ ದುಡ್ಡು ಹಾಕಿದ್ದಾರೆ. ಎಂಟುನೂರು ಮೂಡಿಗಿರಿ ಅಮ್ಮ, ಇವರು ರಂಗಪ್ಪ ಅವರು ಸುಮಾರು ಜನ ಎಲ್ಲ ದುಡ್ಡು ಹಾಕಿ ನನ್ನ ಕಣ್ಮುಂದೆ ಹಾಕಿದ್ರು. ಸೈಟ್ ಕೊಡ್ಲಿಲ್ಲ ಅಂತ ಆಮೇಲೆ ಗಲಾಟೆ. ಅವ್ರು ಎಂದ್ರೆ ಅಣ್ಣ ಹೇಳಿದಾಗೆ ಅವರೆಲ್ಲ ಬೆಳೆದು ಬಿಟ್ಟಿದ್ರು, ಲೀಡರ್ಶಿಪ್ ವಹಿಸ್ಕೊಂಡಿದ್ರು. ಅವ್ರಂದ್ರೆ ಇವರಿಗೆ ಫೈಟ್ ಮಾಡಕ್ ಆಗಲಿಲ್ಲ. ಸಾಯಿಲ್ ಇಲ್ಲ ಬಿಟ್ಟು ಅವ್ರು ಇಲ್ಲೆಲ್ಲ ಹೋದ್ರು. ನಮ್ಮನ್ನ ದುರುಪಯೋಗ ಜೊತೆಗೆ ಗೌರಿಶಂಕರ್ ತುಂಬಾ ದುಡ್ಡು ಹಾಕಿ ನೊಂದು ಹೊರಗಡೆ ಬಂದರೆ ಅವ್ರನ್ನ ಗುರ್ಸಿ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡಂತ ವ್ಯವಸ್ಥೆ ನೀವು ಮಾಡ್ಕೊಡಿ. ನಿಮ್ ಜೊತೆ ನಾವು ಜೊತೆಗಿರ್ತೀವಿ. ಏನೇ ಸಮಸ್ಯೆ ಆಗಲಿ ಏನೇ ಬಂದ್ರು ಎಲ್ಲ ಜೊತೆಗೆ ಹೋರಾಡಿ ನಮ್ಮ ಸೂರು ಕಲ್ಪನಾ ನಿಟ್ಟಿನ ವ್ಯವಸ್ಥೆ ಮಾಡೋಣ. ಬಹಳ ದೊಡ್ಡ ಕ್ಷೇತ್ರ ಸಹಕಾರಿ ಕ್ಷೇತ್ರ. ಅದ್ರ ಬಗ್ಗೆ ನನಗೆ ಅನುಭವ ಇಲ್ಲ. ಆದರೆ ಅದು ನಮ್ಮ ಜನ ಅದಕ್ಕೆ ನಮಗೆ ಶಾಪದ ಏನೋ ಗೊತ್ತಿಲ್ಲ. ನಮಗೆ ಅದ್ರ ಬಗ್ಗೆ ಸರಿಯಾದ ಅನುಭವ ಇಲ್ಲ. ಸಹಕಾರಿ ಕ್ಷೇತ್ರದ ಏನು ಅದು ಹೊರಗಡೆ ಹೋಗ್ಲಿಕ್ಕೆ ಆಗಿಲ್ಲ. ಇವತ್ತು ಒಂದು ಹಂತವಾಗಿ ಹೋಗ್ತಾ ಇದೆ. ಇದು 77ರಲ್ಲಿ ಆರಂಭ ಆಗಿ ಒಂದು ಸೈಟನ್ನ ಸಂಘದ ಚಟುವಟಿಕೆಗಾಗಿ ಅಂತೇಳಿ ಮೀಸಲು ಇಟ್ಕೊಂಡು ಆ ಸೈಟ್ ಅಲ್ಲಿ ಒಂದು ಶೆಡ್ ನ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತಂದ್ರೆ ಎಷ್ಟು ಹಿಂದುಳಿದಿದ್ದೀವಿ ನಾವು ಅಂತೇಳಿ. ಅಂದ್ರೆ ಏನಾಗಿದೆ, ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕ ಬದುಕಿಗೆ ಸೀಮಿತ ಆಗ್ತೀವಿ. ದಯಮಾಡಿ ತಿಳ್ಕೊಬೇಡಿ. ಈಗ ಏನು ಸಹಕಾರಿ ಸಂಘ ನಿರ್ದೇಶಕರು ಮಂಡಳಿ ಅಥವಾ ನಿರ್ದೇಶಕ ಕಾರ್ಯ ಸದಸ್ಯ ಮಂಡಳಿ ಅಂತ ಏನಿದೆ, ಇದು ಯಾಕೆ ನಮ್ಮ ಸಂಘ ಆರಂಭದಲ್ಲಿ ಮಾಡಿದ ಉದ್ದೇಶ ಏನಕ್ಕೆ, ಸೈಟ್ನ ಮಾಡಿ ಕಡಿಮೆ ರೇಟ್ನಲ್ಲಿ ನಮ್ಮ ನೌಕರರಿಗೆ ಹಂಚಿಕೊಂಡು ನಾವು ಕೂಡ ಒಂದು ಒಳ್ಳೆಯ ಒಂದು ಬದುಕನ್ನು ರೂಪಿಸಿಕೊಳ್ಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗೃಹ ನಿರ್ಮಾಣ ಸಂಘ ಚಿಕ್ಕಮಗಳೂರಲ್ಲಿ 1987-88ರಲ್ಲಿ ಸ್ಥಾಪನೆಯಾಗಿತ್ತು. ಅದರ ನಿವೇಶನ ಕುರಿತು ಒಂದಷ್ಟು ನಿವೇಶನಗಳು ಹಂಚಿಕೆ ಆಗಬೇಕಾಗಿತ್ತು. ಕೆಲವು ಮಟ್ಟಾಗಿದೆ, ಅಲ್ಲಿ ಕೆಲವು ಬಾಕಿ ಇದೆ. ಇದರಲ್ಲಿ
ಸರ್ವೆ ನಂಬರ್ 101 ರಲ್ಲಿ 16ನೇ ನಂಬರ್ ಸರ್ವೆ ನಂಬರು ಕಚೇರಿಯ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿತ್ತು. ಅದರಂತೆ ನಾವು ಇವತ್ತು ನಿವೇಶನ ಅಧಿಕೃತವಾಗಿ ನಾವು ಇವತ್ತು ಸನ್ಮಾನ್ಯ ನಮ್ಮ ನೆಚ್ಚಿನ ಸ್ನೇಹಿತರು ಮುಖಂಡರು ಯುವಜನ ಚಳವಳಿಯ ಮುಖಂಡರಾಗಿರುವಂಥ ಕೆ ಟಿ ರಾಧಾಕೃಷ್ಣ ಅವರು ಮತ್ತು ಬಿ ಪರಮೇಶ್ವರ್ ಅವರು ಹಾಗೆಯೇ ನಮ್ಮ ಭೀಮಾರ್ಮಿಯ ಬಿ ಬ್ರಿಗೇಡ್ನ ಅಧ್ಯಕ್ಷರಂಥ ಹರೀಶ್ ಮಿತ್ರ ಅವರು, ಹಾಗೆ ಜವರೇ ಮಾಸ್ಟರು ನೂತನ ಸಂಘದ ಅಧ್ಯಕ್ಷರು, ಹಾಗೆ ಎಲ್ಲ ನಮ್ಮ ಸಂಘದ ನಿರ್ದೇಶಕರ ಸಹಕಾರದೊಂದಿಗೆ ನಾವು ಈ ನಿವೇಶನಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ತಮ್ಮ ಸಹಕಾರ ಯಾವತ್ತೂ ಇರಲಿ ಸರ್ ಇದೇ ರೀತಿ ಅಂತ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ತಮಗೆ ಗೌರವಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಭೀಮ್ ಬ್ರಿಗೇಡ್ ಹರೀಶ್ ಮಿತ್ರ, ಬಿಎಸ್ಪಿ ಪರಮೇಶ್ವರ್, ಜವರಯ್ಯ, ರವಿ ಮುಂತಾದವರು ಉಪಸ್ಥಿತರಿದ್ದರು.